ಶಾಸಕ ಸ್ಥಾನಕ್ಕೆ ಸಚಿವ ಶಿವಾನಂದ ಪಾಟೀಲ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸ್ಪೀಕರ್ ಖಾದರ್ಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಶಿವಾನಂದ ಪಾಟೀಲ್ ಯತ್ನಾಳ್ ಸವಾಲು ಸ್ವೀಕರಿಸಿದ್ದಾರೆ. ಶಿವಾನಂದ ಪಾಟೀಲ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಯತ್ನಾಳ್ ಸವಾಲು ಸ್ವೀಕರಿಸಿದ್ದಾರೆ. ಇದೀಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಯತ್ನಾಳ್ ರಾಜೀನಾಮೆ ಕೊಟ್ರೆ ಮಾತ್ರ ನನ್ನ ರಾಜೀನಾಮೆಯನ್ನು ಅಂಗೀಕರಿಸಿ ಅಂತ ಕೂಡ ಹೇಳಿರೋದು. ಸ್ಪೀಕರ್ ಯುಟಿ ಖಾದರ್ಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ವಿಧಾನಸೌಧದ ಸ್ಪೀಕರ್ ಕಚೇರಿಯಲ್ಲಿ ರಾಜೀನಾಮೆಯನ್ನ ಸಲ್ಲಿಸಿರೋದು. ಕಾಂಗ್ರೆಸ್ ಶಾಸಕ ಸ್ಥಾನಕ್ಕೆ ಸಚಿವ ಶಿವಾನಂದ ಪಾಟೀಲ್ ಇದೀಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಪ್ರಸ್ತುತ ಅವರು ಕೈಗಾರಿಕೆ, ಜವಳಿ, ಕಬ್ಬು ಅಭಿವೃದ್ಧಿ, ಸಕ್ಕರೆ ನಿರ್ದೇಶನಾಲಯದ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಸದ್ಯ ರಾಜೀನಾಮೆಯನ್ನ ಕೊಟ್ಟಿದ್ದು. ಯಾವ ಕಾರಣಕ್ಕೆ ಅವರು ರಾಜೀನಾಮೆ ಕೊಟ್ಟರು ಹಾಗಾದ್ರೆ ಅಂದ್ರೆ, ಇತ್ತೀಚೆಗೆ ಮೊಹಮ್ಮದ್ ಪೈಗಂಬರ್ ವಿರುದ್ಧ ಹೇಳಿಕೆ ನೀಡುವ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧದ ಪ್ರತಿಭಟನೆ ನಡೆಸಲಾಯಿತು. ಅದಕ್ಕೆ ಪ್ರತಿಯಾಗಿ ಬಸನಗೌಡ ಪಾಟೀಲ್ ಅವರು ಶಿವಾನಂದ ಪಾಟೀಲ್ ಅವರಿಗೆ ಅಪ್ಪನಿಗೆ ಹುಟ್ಟಿದ್ರೆ ರಾಜೀನಾಮೆ ಕೊಟ್ಟು ನನ್ನ ವಿರುದ್ಧ ಸ್ಪರ್ಧೆ ಮಾಡಿ ಅಂತ ಹೇಳಿ ಸವಾಲು ಹಾಕಿದ್ರು. ಅದನ್ನ ಸ್ವೀಕರಿಸಿದ್ದಾರೆ ಶಿವಾನಂದ ಪಾಟೀಲ್ ಅವರು. ಸೊ ರಾಜೀನಾಮೆಯನ್ನ ಕೊಟ್ಟು ಅವ್ರ ವಿರುದ್ಧ ನಾನು ಸ್ಪರ್ಧೆ ಮಾಡ್ತೀನಿ, ಗೆಲ್ತೀನಿ ಅನ್ನುವಂತಹ ಭರವಸೆಯಿಂದ ಈಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಬಸನ ಬಾಗೇವಾಡಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕಗೆ ಸಚಿವ ಶಿವಾನಂದ ಪಾಟೀಲ್ ತಮ್ಮ ಶಾಸಕ ಸ್ಥಾನಕ್ಕೆ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಕಾಂಗ್ರೆಸ್ ಶಾಸಕ ಸ್ಥಾನಕ್ಕೆ ಸಚಿವ ಶಿವಾನಂದ ಪಾಟೀಲ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಎಲ್ಲೋ ಯತ್ನಾಳ್ ಅವರು ಕೊಟ್ಟಂತಹ ಒಂದು ಹೇಳಿಕೆ, ನನ್ನ ವಿರುದ್ಧ ಸ್ಪರ್ಧೆ ಮಾಡಬೇಕು ಅಂತಂದ್ರೆ ಅಪ್ಪನ ಕೊಟ್ಟಿದ್ರೆ ರಾಜೀನಾಮೆ ಕೊಟ್ಟು ಸ್ಪರ್ಧೆ ಮಾಡಲಿ ಅಂತ ಅದನ್ನ ತಗೊಂಡ್ರ ಪಾಟೀಲ್ ಅವರು. ಸೊ ಹಾಗಾಗಿ ರಾಜೀನಾಮೆ ಕೊಟ್ರ, ಏನ್ ಸಿಕ್ತಿದೆ ಅಪ್ಡೇಟ್ಸ್? ಬಸವರಾಜ್, ಧ್ವನಿ ಕೇಳಿಸ್ತಾ ಇದ್ಯಾ? ಎಸ್ ಪವಿತ್ರ. ಈಗಾಗಲೇ ಶಿವಾನಂದ ಪಾಟೀಲ್ ಅವರು ಯುಟಿ ಖಾದರ್ ಅವ್ರನ್ನ ಭೇಟಿ ಮಾಡಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯತ್ನಾಳ್ ಅವರ ಒಂದು ಸವಾಲನ್ನ ಸ್ವೀಕಾರ ಮಾಡಿದ್ರ ಹಾಗಾದ್ರೆ ಸದ್ಯದ ಅಪ್ಡೇಟ್ ಏನ್ ಸಿಗ್ತಾ ಇದೆ? ಪವಿತ್ರ, ಈಗಾಗಲೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರ ನಡುವೆ ಒಂದಿಷ್ಟು ಮಾತಿನ ಚಕಮಕಿಯು ಕೂಡ ಈ ಹಿಂದೆ ಕೂಡ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಶಿವಾನಂದ ಪಾಟೀಲ್ರಿಗೆ ಒಂದು ಸವಾಲನ್ನು ಕೂಡ ಎಸೆದಿದ್ರು. ಏನು ಅವರು ಕ್ಷೇತ್ರದ ಬಸವನ ಬಾಗೇವಾಡಿ ಕ್ಷೇತ್ರದಿಂದ ಏನು ಸ್ಪರ್ಧೆ ಮಾಡ್ತಿದ್ರು, ಅಲ್ಲಿ ರಾಜೀನಾಮೆ ಕೊಟ್ಟು ವಿಜಯಪುರದಲ್ಲಿ ನನ್ನ ವಿರುದ್ಧವಾಗಿ ಒಂದು ಸ್ಪರ್ಧೆ ಮಾಡ್ಲಿ, ಗೆದ್ದು ತೋರಿಸ್ಲಿ ಅನ್ನುವಂತಹ ಸವಾಲನ್ನು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಕಿದ್ರು. ಅದಕ್ಕಿಂತ ಮುಂಚಿತವಾಗಿ ಕೆಲವೊಂದಿಷ್ಟು ಅಭಿವೃದ್ಧಿ ಯೋಜನೆ ಸಂಬಂಧಪಟ್ಟಂತೆ ಮತ್ತೆ ಹಿಂದೂ ಮತ್ತೆ ಮುಸ್ಲಿಂ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಾಕ್ಸಮರು ಕೂಡ ಶಿವಾನಂದ ಪಾಟೀಲ್ ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ನಡುವೆ ಕೂಡ ನಡೆದಿತ್ತು. ಆ ಒಂದು ಸಂದರ್ಭದಲ್ಲಿ ಕೂಡ ಬಸನಗೌಡ ಪಾಟೀಲ್ ಅವರು ಮತ್ತೆ ಶಿವಾನಂದ ಪಾಟೀಲ್ ಈ ಇಬ್ಬರು ನಾಯಕರು ಕೂಡ ವಾಗ್ದಾಳಿ ಕೂಡ ನಡೆಸಿದ್ರು. ಆದ್ರೆ ಇದೀಗ ಅದು ರಾಜೀನಾಮೆ ಕೊಡುವ ಹಂತಕ್ಕೆ ಕೂಡ ಬಂದಿರತಕ್ಕಂಥದ್ದು. ಏನು ಸಚಿವರಾಗಿರ್ತಾರೆ ಶಿವಾನಂದ ಪಾಟೀಲ್ ಅವರು ಈಗ ಸ್ಪೀಕರ್ ಯುಟಿ ಖಾದರ್ ಅವ್ರನ್ನ ಭೇಟಿ ಮಾಡಿ ಈ ಒಂದು ರಾಜೀನಾಮೆ ಪತ್ರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಉಲ್ಲೇಖಿಸಿರ್ತಕ್ಕಂಥದ್ದು ಏನು ವಿಜಯಪುರದ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಅವರು ಏನು ಸವಾಲು ಹಾಕಿದ್ದಾರೆ, ಅದರ ಸವಾಲಿನಂತೆ ನಾನು ಕೂಡ ಬಸವನ ಬಾಗೇವಾಡಿಯಿಂದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೇನೆ. ಆದ್ರೆ ಅಲ್ಲಿ ಒಂದು ಉಲ್ಲೇಖ ಮಾಡಿರ್ತಕ್ಕಂಥದ್ದು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಸವಾಲನ್ನ ಸ್ವೀಕರಿಸಿ ಅವರು ಕೂಡ ಅವರ ಒಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಅವ್ರದ್ದು ರಾಜೀನಾಮೆ ಅಂಗೀಕಾರ ಆದ್ರೆ ಮಾತ್ರ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೂಡ ಅಂಗೀಕಾರ ಮಾಡಬೇಕು ಅನ್ನುವಂಥದ್ದನ್ನ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಕೂಡ ಆ ಒಂದು ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಏನ್ ಸವಾಲು ಹಾಕಿದಂತೆ ಇದೀಗ ಇವರು ರಾಜೀನಾಮೆ ಕೂಡ ಅವರ ಶಾಸಕ ಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಸವಾಲನ್ನ ಸ್ವೀಕರಿಸಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಏನಾದ್ರು ಅವರ ಒಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಇಬ್ಬರು ಕೂಡ ಒಂದ್ ಕಡೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಎದುರಿಸುವಂತಹ ಸಂದರ್ಭ ಕೂಡ ಬಂದು ಒದಗಬಹುದು. ಆದ್ರೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಿರ್ಧಾರ ಏನಾಗಿರುತ್ತೆ, ಏನ್ ಶಿವಾನಂದ ಪಾಟೀಲ್ ಈಗ ತಮ್ಮ ಒಂದು ಸಚಿವ ಸ್ಥಾನ ಅಥವಾ ಈ ಸರ್ಕಾರ ಕೂಡ ಒಂದು ಅವರ ಪಕ್ಷದ ಇರ್ತಕ್ಕಂಥದ್ದು ಇದನ್ನೆಲ್ಲವನ್ನು ಕೂಡ ಬಿಟ್ಟು ವೈಯಕ್ತಿಕವಾಗಿ ಅವರ ಒಂದು ಏನು ಈ ರೀತಿಯಾಗಿರುವ ಹೇಳಿಕೆ ಸವಾಲುಗಳನ್ನ ಪರಿಗಣಿಸಿ ಯಾವ ರೀತಿಯಾಗಿ ಮುಂದಿನ ಇರುತ್ತೆ ಅಂತಕ್ಕಂಥದ್ದು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಪವಿತ್ರ, ಯತ್ನಾಳ್ ರಾಜೀನಾಮೆ ಕೊಟ್ರೆ ಮಾತ್ರ ನನ್ನ ರಾಜೀನಾಮೆಯನ್ನ ಅಂಗೀಕರಿಸಿ ಅಂತ ಹೇಳಿ ಯತ್ನಾಳ್ ಕೊಟ್ಟಂತಹ ಸವಾಲಿಗೂ ಕೂಡ ಶಿವಾನಂದ ಪಾಟೀಲ್ ಅವರು ಓಕೆ ಅಂದಿದ್ದಾರೆ. ಯತ್ನಾಳ್ ಅವ್ರ ನಿಲುವು ಏನಾಗಿರುತ್ತೆ ಅಂತ, ಯಾಕಂದ್ರೆ ಒಂದು ಮಾತು ಹೇಳಿದ್ರು, ಅಪ್ಪನ ಹುಟ್ಟಿದ್ರೆ ಅವರು ರಾಜೀನಾಮೆ ಕೊಟ್ಟು ನನ್ನ ವಿರುದ್ಧ ಸ್ಪರ್ಧೆ ಮಾಡ್ಲಿ ಅಂತ. ಆ ಮಾತನ್ನೀಗ ಶಿವಾನಂದ ಪಾಟೀಲ್ ಅವರು ಕೊಟ್ಟಂತೆ ನಡೆದುಕೊಂಡಿದ್ದಾರೆ. ಈಗ ಯತ್ನಾಳ್ ಅವರ ದಾರಿ ಹೇಗ?
ಖಂಡಿತ ಪವಿತ್ರ. ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದ್ ರೀತಿಯಲ್ಲಿ ಶಿವಾನಂದ ಪಾಟೀಲ್ರಿಗೆ ಏನೋ ಒಂದು ಸವಾಲನ್ನ ಹಾಕಿದ್ರು, ತಮ್ಮ ಒಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇಲ್ಲಿ ವಿಜಯಪುರದಲ್ಲಿ ಬಂದು ಸ್ಪರ್ಧೆ ಮಾಡ್ಲಿ ಅನ್ನುವಂತಹ ಮಾತನ್ನೇ ಏನು ಸವಾಲನ್ನ ಹಾಕಿದ್ರು, ಆ ಸವಾಲನ್ನ ಸ್ವೀಕರಿಸಿ ಇವತ್ತು ಸ್ಪೀಕರ್ ಯುಟಿ ಖಾದರ್ ಅವ್ರನ್ನ ಭೇಟಿ ಮಾಡಿ ಶಿವಾನಂದ ಪಾಟೀಲ್ರು ತಮ್ಮ ಒಂದು ಶಾಸಕ ಸ್ಥಾನಕ್ಕೆ ಕೂಡ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ಇದೀಗ ಸರದಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಇರುವಂತದ್ದು. ಈಗ ಸವಾಲನ್ನ ಯಾವ ರೀತಿಯಾಗಿ ಸ್ವೀಕರಿಸ್ತಾರೆ ಅನ್ನುವಂಥದ್ದು. ಯಾಕಂತಂದ್ರೆ ಶಿವಾನಂದ ಪಾಟೀಲ್ ಅವರು ಹೇಳಿದಂತೆ ಒಪ್ಪಿಕೊಂಡು ಈಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಆದ್ರೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅವರ ಒಂದು ಹೇಳಿಕೆಗೆ ಬದ್ಧರಾಗಿರ್ತಾರ, ಅವರು ಹಾಕಿರ್ತಕ್ಕಂಥ ಸವಾಲಿಗೆ ಯಾವ ರೀತಿ ಬದ್ಧರಾಗಿರ್ತಾರೆ ಅನ್ನುವಂಥದ್ದೇ ದೊಡ್ಡ ಮಟ್ಟಿಗೆ ಪ್ರಶ್ನೆಯಾಗಿ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ಒಂದಿಷ್ಟು ರಾಜಕೀಯ ನಾಯಕರ ಒಂದಿಷ್ಟು ಹೇಳಿಕೆಗಳು, ಸವಾಲುಗಳು ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಕೂಡ ನಾವು ನೋಡಿದ್ದೇವೆ. ಆದ್ರೆ ಅದಾದ ಬಳಿಕ ಯಾರು ಕೂಡ ಅದನ್ನ ಪರಿಪಾಲನೆ ಮಾಡ್ಲಿಕ್ಕೆ ಆ ಒಂದು ಸಾಹಸಕ್ಕೂ ಕೂಡ ಹೋಗಿರ್ಲಿಲ್ಲ. ಆದ್ರೆ ಇದೀಗ ಶಿವಾನಂದ ಪಾಟೀಲ್ರು ಆ ಒಂದು ಸವಾಲನ್ನ ಅದನ್ನ ವೈಯಕ್ತಿಕವಾಗಿ ಕೂಡ ತೆಗೆದುಕೊಂಡು ಅದನ್ನ ಈಗ ಸವಾಲನ್ನು ಕೂಡ ಸ್ವೀಕರಿಸಿ ಅದರಂತೆ ರಾಜೀನಾಮೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಅದರಲ್ಲಿ ಪ್ರಮುಖವಾಗಿ ಉಲ್ಲೇಖಿಸಿದ್ದಾರೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಅವ್ರದ್ದು ಅಂಗೀಕಾರ ಆದ್ರೆ ಮಾತ್ರ ನಂದು ಅಂಗೀಕಾರ ಆಗ್ಬೇಕು ಅನ್ನುವಂಥದ್ದು ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ನಡೆ ಏನಾಗಿರುತ್ತೆ ಅನ್ನುವಂಥದ್ದೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಪವಿತ್ರ. ಕೇಸ್ ಯತ್ನಾಳ್ ಏನಾದರೂ ಬ್ಯಾಕ್ಔಟ್ ಆದರೆ ಅವ್ರ ಮಾತಿಗೆ ಅವ್ರು ನಡ್ಕೊಳ್ಳದೆ ಹೋದರೆ ಶಿವಾನಂದ ಪಾಟೀಲ್ ಅವರು ಮತ್ತೆ ರಾಜೀನಾಮೆ ಕೊಟ್ಟಿರೋದನ್ನ ವಾಪಸ್ ತಗೊಳ್ತಾರ ಅಥವಾ ಒಂದು ಪಕ್ಷದ ನಡೆ ಏನು ಇರಬಹುದು ಅಂತ? ಪವಿತ್ರ, ಈಗ ಅವರ ಒಂದು ಏನ್ ರಾಜೀನಾಮೆ ಸಲ್ಲಿಸಿದಂತ ಸಂದರ್ಭದಲ್ಲಿ ಇದು ಪಕ್ಷಕ್ಕೂ ಕೂಡ ಮುಜುಗರ ಆಗುವಂಥದ್ದು. ಯಾಕಂತಂದ್ರೆ ಸರ್ಕಾರ ಕೂಡ ಕಾಂಗ್ರೆಸ್ ಪಕ್ಷದ ಇರುವಂಥದ್ದು. ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಅವರ ವೈಯಕ್ತಿಕ ನಡುವೆ ಪಕ್ಷಕ್ಕೂ ಕೂಡ ಮುಜುಗರ ಆಗುವಂತ ರೀತಿಯಲ್ಲಿ ಕೂಡ ಇದೆ ಅನ್ನುವಂಥ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಕೂಡ ಶಿವಾನಂದ ಪಾಟೀಲ್ರು ಕೂಡ ಪ್ರತಿಕ್ರಿಯೆ ನೀಡಿರ್ತಕ್ಕಂಥದ್ದು. ಇದು ಪಕ್ಷಕ್ಕೆ ಯಾವುದೇ ರೀತಿ ಸಂಬಂಧ ಪಡಲ್ಲ, ಆದ್ರೆ ಇದು ನನ್ನ ಅವರ ವೈಯಕ್ತಿಕವಾಗಿರ್ತಕ್ಕಂಥದ್ದು. ಹಾಗಾಗಿ ನಾನು ವೈಯಕ್ತಿಕವಾಗಿ ಇದನ್ನ ಸವಾಲನ್ನ ಸ್ವೀಕಾರ ಮಾಡಿದ್ದೇನೆ, ಅದರಂತೆ ನಾನು ನಡ್ಕೊಳ್ತಾ ಇದ್ದೇನೆ. ಅವರು ರಾಜೀನಾಮೆ ಸಲ್ಲಿಸಿ ಅದು ಅಂಗೀಕಾರ ಆದ್ರೆ ಮಾತ್ರ ನನ್ನ ರಾಜೀನಾಮೆ ಅಂಗೀಕಾರ ಆಗುತ್ತೆ. ಇಲ್ಲ ಅಂತಂದ್ರೆ ಅವರು ಸವಾಲ್ ಹಾಕಿದಂತೆ ಸವಾಲಿಂದ ಹಿಂದಕ್ಕೆ ಸರಿಬೇಕು, ಅಥವಾ ಈ ಸವಾಲಲ್ಲಿ ಅವರು ಏನು ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ನಾನೇ ಎಲ್ಲ ಅನ್ನುವಂತಹ ರೀತಿಯಲ್ಲಿ ಅವರು ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ರಾಜಕೀಯದಲ್ಲಿ ಸಾಕಷ್ಟು ಪಳಗಿದವರು. ಹಾಗಾಗಿ ನಾವು ಕೂಡ ಈ ಒಂದು ಸವಾಲನ್ನ ಇನ್ನೊಂದ್ಸಾರಿ ಅವರು ಸವಾಲು ಹಾಕದಂತೆ ಕೂಡ ನೋಡಿಕೊಳ್ಳುವಂತಹ ರೀತಿಯಲ್ಲೂ ಕೂಡ ಈ ಒಂದು ಶಿವಾನಂದ ಪಾಟೀಲ್ ನಡೆ ಇದೆ ಅನ್ನುವಂಥದ್ದು ಕೂಡ ಅವರ ಆಪ್ತರು ಕೂಡ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಸವಾಲನ್ನ ಸ್ವೀಕರಿಸ್ತಾರ, ಒಂದ್ ವೇಳೆ ಸ್ವೀಕರಿಸಲಿಲ್ಲ ಅಂತಂದ್ರೆ ಶಿವಾನಂದ ಪಾಟೀಲ್ ಕೂಡ ಬಹಿರಂಗವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧವಾಗಿ ವಾಗ್ದಾಳಿ ನಡೆಸುವಂತ ಎಲ್ಲ ಸಾಧ್ಯತೆ ಇದೆ ಪವಿತ್ರ. ಶಿವಾನಂದ ಪಾಟೀಲ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ.